ನೋಡುವಾಗ ಕೂತ್ರು ನೋಡಿದ್ರು ಏನು ಸೈನಿಕ್ ಆಗಿದೆ. ಸೊ ಪರೋಟ ಹಾಗೆ ಗ್ರೀನ್ ಪೀಸ್ ಕರಿ ಬಿಸಿಲಿನಲ್ಲೇ ಮೇಲೆ ಇಲ್ಲೇನೋ ಪೂರಿ ಹಾಕ್ಸ್ತಾ ಇದ್ದೀನಿ. ಹೆವಿ ಗಾಡಿ ಇದೆ, ಸಕ್ಕತ್ತಾಗಿದೆ ಕಾಂಬಿನೇಷನ್. ಹಲೋ ಆ್ಯಂಡ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅನದರ್ ವ್ಲಾಗ್. ಸ್ವಲ್ಪ ಟೈಮ್ ತೊಗೊಂಡಿದೆ ಈ ವ್ಲಾಗ್ ಹಾಕೋದಕ್ಕೆ, ಬಿಕಾಸ್ ಕೆಲಸದ ಮಧ್ಯದಲ್ಲಿ ವ್ಲಾಗ್ ಮಾಡೋದಕ್ಕೆ ಟೈಮ್ ಆಗಿರಲಿಲ್ಲ. ಬಟ್ ಇದೇನೇ ನೋಡಿ ನಾವಿದ್ದಂತ ಅಷ್ಟೇ ಇದಮ್ಮ ಅಂತ ಹೇಳಿಬಿಟ್ಟು ಸಖತ್ ಬ್ಯೂಟಿಫುಲ್ ಪ್ಲೇಸು. ನಾವು ವರ್ಕಳ ಹತ್ರ ಈ ಮನೆಯಲ್ಲಿ ಇದ್ದು ಆರಾಮಾಗಿ ರಾತ್ರಿ ಕಳೆದು ಬೆಳಗಿನ ಜಾವ ಎದ್ದು ಇವಾಗ ಹೊರಟಿದ್ದೀವಿ. ಇದು ನಮ್ಮ 4ನೇ ದಿನದ ರೈಡು. ನಾವು ವರ್ಕಳದಿಂದ ಹೊರಟಿದ್ದೀವಿ. ಮನೆ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ಸುಮಾರು ನಿಮಗೆ ಬೀಚಿಂದ ಆಲ್ಮೋಸ್ಟ್ 2 ಕಿಲೋಮೀಟರ್ಸ್ ಒಳಗಡೆ ಇದ್ದು ಇದು ಮನೆ. ನೀವು ಏನಾದರೂ ಇಲ್ಲಿ ಬಂದು ಉಳಿತೀರಾ ಅಂತ ಹೇಳಿದ್ರೆ ಡೀಸೆಂಟ್ ಆಗಿದೆ ಅಷ್ಟೇ ಅಂತ ಹೇಳ್ಬೋದು. ಒಟ್ಟು 3 ರೂಮ್ಸ್ ಇತ್ತು. ನಾವು ಆರಾಮಾಗಿ ರಾತ್ರಿ ಇಲ್ಲಿ ಕಳೆದು ಬೆಳಗ್ಗೆ ಎದ್ದು ಬೈಕ್ ರಿವ್ಯೂ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇವಾಗ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅನ್ಫಾರ್ಚುನೇಟ್ಲಿ ಯಾಕೋ ಆಡಿಯೋ ರೆಕಾರ್ಡ್ ಆಗಿರಲಿಲ್ಲ, ಸೊ ಇದೊಂದು ಪಾರ್ಟು ನಾನು ವಾಯ್ಸ್ ಓವರ್ ಮಾಡಿ ನಿಮಗೆ ಹಾಕ್ತಾ ಇದ್ದೀನಿ. ಓಕೆ ಬಾಯ್ಸ್, ಹೊರಡ್ತಾ ಇದ್ದೀವಿ. ಹೊರಡೋದು ಮಾಡಪ್ಪ, ಸೇಫಾಗಿ ಆಗಲಿ ಇವತ್ತಿನ ದಿನ. ನೈಸ್ ಮೀಟಿಂಗ್ ಯು ಗೈಸ್. ಥ್ಯಾಂಕ್ ಯು ಫಾರ್ ದ ಸ್ಟೇ. ಸಿ ಯು ಬ್ರೋ, ಟೇಕ್ ಕೇರ್. If I come this side, I'll ping you. Okay, Kochi also? Yeah, definitely. See you bro. See you guys. Bye-bye. ಸೊ ಸಖತ್ತಾಗಿತ್ತು ಗುರು, ಒಳ್ಳೆ ಫೈನಲಿ ಗಾಳಿ ಆಡಿ ಜೀವ ಬಂತು ಬಾಡಿಗೆ. ಸೊ ಬಾಯ್ಸಿಗೆ ಬಾಯ್ ಅಂದು ಹೊರಟೆ ನಾನು. ತಿಂಡಿ ಮಾಡಬೇಕು, ನೀರು ಕುಡಿಬೇಕು, ಏನೂ ಮಾಡಿಲ್ಲ ಇನ್ನು. ನೋ ಕಾಫಿ ಆಲ್ಸೋ. ರೈಡರ್ಸು ಗೊತ್ತು, ಆ ಜಾಕೆಟ್ ಹೆಲ್ಮೆಟ್ ಎಲ್ಲ ಹಾಕ್ಕೊಂಡು ಹಿಂಗೆ ಗಾಡಿ ಆಡಿದ ತಕ್ಷಣ ಹಿಂಗಿರುತ್ತೆ ಫೀಲಿಂಗ್ ಅಂತ. ಆ ಫೀಲಿಂಗ್ ಬಗ್ಗೆ ರೈಡರ್ಸಿಗೆ ಗೊತ್ತು. ಓಕೆ, ಇಲ್ಲೊಂದು ಕಡೆ ಸ್ಟಾಪ್ ಹಾಕಿದ್ದೀವಿ. ಫುಲ್ ಮಳೆ ಬರೋಂಗಾಗಿದೆ. ಸ್ವಲ್ಪ ಬ್ರೇಕ್ಫಾಸ್ಟು ಮುಗಿಸ್ಬಿಡೋದ ಇಲ್ಲಿ. ಸೊ ಪರೋಟ ಹಾಗೆ ಗ್ರೀನ್ ಪೀಸ್ ಕರ್ರಿ ಇದನ್ನ ಆರ್ಡರ್ ಮಾಡಿದ್ದೀವಿ. ಇಟ್ಸ್ ಲೈಕ್ ಸಮ್ ಫುಡ್. ಹಸುವ ಹೋಗಿದೆ ಫುಲ್ಲು. ಈ ಕೇರಳ ಬಾಳೆಹಣ್ಣುಗಳೇ ಮಜಾ. ಆದರೆ GS ಟ್ರಸ್ಟ್ ಮೀ ಒಳ್ಳೆ ಮಜಾ ಕೊಡ್ತಿದೆ ಓಡಿಸೋಕ್ಕೆ. ಆ ಸಸ್ಪೆನ್ಷನ್ನು ಮೂವ್ ಆಗೋದಕ್ಕೂ ಸಾಕತ್ತವರು. ಅಲ್ಲಿದೆ ಜಟಾಯು ಕಾಣ್ತಾ ಇದೆ, ಅರ್ಚ್ ಸೆಂಟರ್ ಜಟಾಯು ಅಂತ ಜಾಗ ಹೆಸರು. ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಇವರು ಪ್ರೈವೇಟ್ ವೆಹಿಕಲಲ್ಲಿ ಹೋಗಂಗಿಲ್ಲ ಅನ್ಸುತ್ತೆ. ಹಂಗಂದರೆ ಪಾರ್ಕಿಂಗ್ ಅಂತ ಹಾಕ್ಬಿಟ್ಟಿದ್ದಾರೆ 200 ಮೀಟರ್ಸ್ ಅದನ್ನೇ. ₹20 ಥ್ಯಾಂಕ್ ಯು ಮೇಡಮ್. ಹಾಂ, ಓಕೆ. ಸೊ ಇಲ್ಲಿಂದ ನಮ್ಮನ್ನ ಕೇಬಲ್ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ. ಸದ್ಯ ಪಾರ್ಕಿಂಗ್ ಈ ಥರ ಇದ್ಬಿಟ್ರೆ ಕ್ಲೀನ್ ಎಲ್ಲ ಆರ್ಗನೈಸ್ಡು, ಲಗೇಜ್ದು ಟೆನ್ಷನ್ ಇರೋದಿಲ್ಲ ನಮಗೆ. ಭಾರಿ ಬುಲೆಟ್ ಪಕ್ಕ ಹಾಕೋದ. ಟಿಕೆಟ್ಸ್ ಎಲ್ಲ ತೊಗೊಂಡು ನೀವು ಇದರ ವಾಕ್ ಮಾಡ್ಬೋದು, ಇಲ್ಲ ಜಿಪ್ ಲೈನ್ಗೆ ಬಂದಿದ್ದೀವಿ ನಾವು. ಸೊ ಇಲ್ಲೆಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ, ಸೀದಾ ಮೇಲೆ ಹತ್ಬೋದು. ಸೊ ಜಿಪ್ ಲೈನಲ್ಲೇ ಮೇಲೆ ಹೋಗ್ಬಿಟ್ರೆ ಪೀಸಾಗಿರುತ್ತೆ ಅಂದ್ಬಿಡಿ. ನನಗೆ ಆ್ಯಕ್ಚುಲಿ ಡ್ರೋನ್ ಎಲ್ಲ ಏನೂ ಆಡೋದಿಲ್ಲ, ಡ್ರೋನ್ ತರ್ಬೋದು ಅಂದ್ಕೊಂಡೆ. ಇವಾಗ ಜಿಪ್ ಲೈನಲ್ಲಿ ಹೋಗ್ತಾ ಇದ್ದೀವಿ. ಇದಕ್ಕೆ ಸಪ್ರೇಟ್ ಟಿಕೆಟು, ಸ್ಟಿಲ್ ರೀಸನಬಲ್ ಪ್ರೈಸ್ ಒಬ್ಬರಿಗೆ. ಸೊ ಐ ಥಿಂಕ್ ಮೇಲೆ ರೀಚ್ ಆಗ್ತಾ ಇದ್ದೀನಿ. ಸಕ್ಕತ್ತಾಗಿದೆ. ಬಾಯ್ಸ್, ದಿಸ್ ಇಸ್ ದ ಪ್ಲೇಸ್. ಸಖತ್ತಾಗಿದೆ ಗುರು, ಜಟಾಯು ನೋಡಿ ಏನು ಬ್ಯೂಟಿಫುಲ್ ಆಗಿದೆ.
ಸೂಪರ್ ಗುರು, ಖುಷಿ ಆಗುತ್ತೆ ನೋಡುವಾಗ. ಸೊ ಬೇಸಿಕಲಿ ಡ್ರೋನ್ ಶಾಟ್ ಐತಿ ಸಕ್ಕತ್ತಾಗಿರೋದು, ಬಟ್ ಅನ್ಫಾರ್ಚುನೇಟ್ಲಿ ಡ್ರೋನ್ ಶಾಟ್ ತೊಗೊಳಂಗಿಲ್ಲ. ಇದು ಇನ್ನೊಂದು ಸ್ವಲ್ಪ ಆ್ಯಕ್ಚುಯಲ್ ಪ್ಲೇಸ್ ಬಗ್ಗೆನೇ ಹೇಳ್ಬೇಕಂತಂದರೆ, ಇದು ರಾಮಾಯಣ ಟೈಮಲ್ಲಿ ನಡೆದಿದ್ದ ಕತೆಗೆ ಇದು ಮಾಡ್ತಾರೆ. ಸೊ ಬೇಸಿಕಲಿ ರಾವಣ ಸೀತೆನ ಅಪಹರಣ ಮಾಡಿ ಹೋಗೋ ಟೈಮಲ್ಲಿ ಜಟಾಯು ಆ್ಯಕ್ಚುಲಿ ಫೈಟ್ ಮಾಡ್ತು ರಾವಣನ ಜೊತೆಯಲ್ಲಿ. ಆವಾಗ ಫೈಟ್ ಮಾಡುವಾಗ ಅದರದ್ದು ರೆಕ್ಕೆಯನ್ನು ಕತ್ತರಿಸಿದಾಗ ರಾವಣ ಬಿದ್ದಿದ್ದಂಥ ಜಾಗ ಇದು ಅಂತೇಳಿ ಕರೀತಾರೆ. ಸೊ ಇದು 2017-18 ಟೈಮಲ್ಲಿ, ನಿಮಗೆ 2017 ಫಸ್ಟ್ ಪ್ಲೇಸ್, 18ನಲ್ಲಿ ಸೆಕೆಂಡ್ ಪ್ಲೇಸ್ ಆ್ಯಕ್ಚುಯಲ್ ಆಗಿ ಪ್ರಾಪರಾಗಿ ಎಲ್ಲರಿಗೂ ಓಪನ್ ಆಗಿದ್ದು. ನಡ್ಕೊಂಡು ಮೇಲೆ ಹತ್ಬೋದು, ಇಲ್ಲ ಜಿಪ್ಲೈನಲ್ಲೂ ಬರ್ಬೋದು. ನಾವು ಜಿಪ್ಲೈನಲ್ಲಿ ಬಂದ್ವಿ, ಬಟ್ ಚೆನ್ನಾಗಿದೆ. ಒನ್ ಥಿಂಗ್ ಮಾರಲಿ ಏನು ಅರ್ಥ ಮಾಡ್ಕೋಬೇಕಂದ್ರೆ, ಈವನ್ ಜಟಾಯುಗೆ ಸೋಲ್ತೀನಿ ಅಂತ ಗೊತ್ತಿದ್ರು ರಾವಣನ ವಿರುದ್ಧ ಅದು ಯುದ್ಧ ಮಾಡಿ, ಅಂದರೆ ಫೈಟ್ ಮಾಡಿ ಆ್ಯಕ್ಚುಲಿ ಪ್ರಾಣ ಕೊಡ್ತು. ಸೊ ದಟ್ ಈಸ್ ಸಮಥಿಂಗ್ ವಿ ಆಲ್ ಶುಡ್ ಫಾಲೋ ಇನ್ ಲೈಫ್. ನಮಗೆ ಯಾವಾಗೂ ಎಷ್ಟೇ ಕಷ್ಟ ಬಂದರೂ ವಿ ಶುಡ್ ನಾಟ್ ಗಿವ್ ಅಪ್. ಸೊ ಎಲ್ಲೋದ್ರೂ ನಾವೇನೋ ಒಂದು ಪಾಠ ಕಲಿಬೋದು. ಅಂತ ಹಕ್ಕಿನೇ ಆ ಥರ ಒಂದು ಮಾಡಿದೆ ಅಂತ ಹೇಳಿದಾಗ ನಾವೇನು ಕಮ್ಮಿ ಅಲ್ವಾ, ನಾವು ಕಷ್ಟಪಡ್ಬೋದು. ಸೊ ಎಸ್, ನೋಡೋಣ ಒಂದ್ಸಲ. ನೋಡುವಾಗ ಏನು ಸಖತ್ ದೊಡ್ಡದಿದೆ ಅಂದರೆ, ಬೇಸಿಕಲಿ ಒಂದು ಬರ್ಡ್ಸ್ ಕಲ್ಚರ್ ಇಷ್ಟು ದೊಡ್ಡದು ನನಗೆ ಗೊತ್ತಿರೋಂಗೆ ಯಾವುದೂ ಇಲ್ಲ. ಇಲ್ಲಿ ನೋಡಿ, ಫಿಲ್ಮ್ ಮೇಕರು ರಾಜೀವ್ ಅಂಚಲದು ಕಲ್ಚರ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಜಟಾಯದು ಅವರೇ ಮಾಡಿರೋದಂತ ಅನ್ನೋದಕ್ಕೆ ಸೂಪರ್. ಸೊ ಸುತ್ತಲೂ ನೋಡಿ ಈ ಥರ ಕಾಣುತ್ತೆ ನಿಮಗೆ. ಆ್ಯಕ್ಚುಲಿ ತುಂಬ ಕಾಮಾಗಿದೆ ಜಾಗ. ಇಲ್ಲಿಗೊಂದ್ಸಲಿ ಬರ್ಬೋದು ಅನ್ನಿಸ್ತು. ಯಾರೇ ಇದ್ದರೂ ಇಲ್ಲಿ ಒಂದ್ಸರಿ ಬಂದು ನೀವು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಜಾಗ ಸಖತ್ ಬ್ಯೂಟಿಫುಲ್ ಆಗಿದೆ ನೋಡಿ. ಅಲ್ಲಿ ಕೇಬಲ್ ಕಾರ್ ಅದರಲ್ಲಿ ಬಂದಿದ್ದೆವು ನಾವು. ಸುತ್ತಲೂ ನೋಡ್ಗುರು ಏನು ಸೀನಿಕ್ ಆಗಿದೆ, ಲವ್ಲಿ ಆಗಿದೆ ಸ್ಪಾಟ್ ಮಾತ್ರ. ಆ್ಯಂಡ್ ಇದರಲ್ಲೂ ಅಷ್ಟೇ, ಆ ಒಂದು ರೆಕ್ಕೆ ಏಟಾಗಿ ಬಿದ್ದಿದ್ದಕ್ಕೆ ಅದನ್ನು ಅದೇ ಥರನೇ ಮಾಡಿದ್ದಾರೆ. ಇದನ್ನು ಕೆತ್ತನೆ ಕೂಡ ಹಂಗೆ ಇದೆ. ಇದೆಲ್ಲ ರೆಕ್ಕೆದು ನೋಡಿ, ಏನು ಸಗದಾಗಿದೆ. ಸೊ ಹಾಗೆ ಒಂದು ಟೀ ಕಾಫಿ ಏನಾರ ಕುಡಿಯೋಣ. ಸೊ ಈ ಕಡೆ ಟೆಂಪಲ್ ಇದೆ ನೋಡಿ, ಅಲ್ಲಿ ಟೆಂಪಲ್ ಇದೆ. ಸೊ ಇದು ನೋಡಿ ಬೇರೆ ಪಾಯಿಂಟ್ ಆಫ್ ವ್ಯೂವಿಂದ ಈ ಕಡೆ ಸೈಡಿಂದ ಕಾಣೋದು. ಸೊ ಇದು ಈ ಥರ ಕಾಣುತ್ತೆ ವೈಡ್ ಆ್ಯಂಗಲಲ್ಲಿ. ಹೆಂಗಿದೆ ನೋಡಿ, ಸ್ಪೆಷಲಿ ಆ ಕೊಕ್ಕು, ಉಗುರು, ಆ ಡೀಟೇಲಿಂಗ್ ನೋಡುವಾಗ ನೋಡಿ. ಅದಕ್ಕೆ ಸ್ವಲ್ಪ ಹತ್ರದಿಂದ ತೋರಿಸ್ತಾ ಇದ್ದೀನಿ. ಕಣ್ಣು, ಕೊಕ್ಕು, ರೆಕ್ಕೆದು, ಉಗುರು ನೋಡಿ, ಏನು ಸಕ್ಕತ್ತಾಗಿದೆ. ಇಲ್ಲೇನಾದರೂ ಬಂದರೆ ಬೇಗ ಬನ್ನಿ ನೋಡಿ, ಹೆಂಗಿದೆ ಕ್ರೌಡು. ಆ್ಯಕ್ಚುಲಿ ಬೆಳಗ್ಗೆ ಫುಲ್ಲು ಖಾಲಿ ಇತ್ತು, ನಾವು ಬಂದಾಗ ಎಷ್ಟೋ ವಾಸಿ. ಇವಾಗ ಫುಲ್ಲು ಕ್ರೌಡು, ಜೊತೆಗೆ ಮಳೆ. ಮಳೆ ಇಲ್ಲ ಕಾಣ್ತಾ ಇಲ್ಲ. ಈಗ ಎಕ್ಸಿಟ್ರಾ ಜಟಾಯುವಿಂದ ಹೊರಟು ಇಲ್ಲೊಂದು ಕಡೆ ಸ್ಟಾಪ್ ಹಾಕಿದ್ವಿ, ನ್ಯೂ ಸುಪ್ರಭಾತಂ ವೆಜಿಟೇರಿಯನ್ ರೆಸ್ಟೋರೆಂಟಲ್ಲಿ. ಸೊ ಬೇಸಿಕಲಿ ಒಳ್ಳೆ ಮಳೆ ಬರ್ತಾಯಿತ್ತು ಅಲ್ಲೆಲ್ಲ. ಸೊ ಎಲ್ಲ ತೆಗೆದು ರೈನ್ ಗೆಟಪ್ಗೆ ಹೋಗಿದ್ದೆ. ಅಯ್ಯೋ, ಮತ್ತೆ ಇವಾಗ ಶೆಕೆ ಜಾಸ್ತಿ ಆಯಿತು ಅಂತ ಸ್ವಲ್ಪ ಊಟ ಮಾಡಿ ನಾರ್ಮಲ್ ಗೆಟಪ್ಪು. ಇಲ್ಲಿಂದ ಕನ್ಯಾಕುಮಾರಿಗೆ ಹೋಗೋ ಪ್ಲ್ಯಾನ್ ಇದೆ. ಕನ್ಯಾಕುಮಾರಿಗೆ ಮುಂಚೆ ಪದ್ಮನಾಭಂ ಟೆಂಪಲ್ ಇದೆ. ಸೊ ಅಲ್ಲಿ ಒಂದು ಸ್ಟಾಪ್ ಹಾಕೋಣ ಅಂತ ಪ್ಲ್ಯಾನ್ ಇರೋದು. ಸೊ ಎಸ್, ನೋಡೋಣ. ಮಳೆ ಬಂದಿಲ್ಲ ಅಂದರೆ ಎಲ್ಲ ಪೀಸ್ಫುಲ್ ಗುರು. ಹಬ್ಬ 2:30 ಟೈಮು. ಸೊ ಫೋನು ಮೌಂಟ್ಗೆ ಹಾಕಿ ಚಾರ್ಜ್ಗೆ ಹಾಕಿ ಇಟ್ಬಿಟ್ಟಿದ್ದೀನಿ. ಸೊ ಈ ಚಾರ್ಜರ್ ಆನ್ ಬೋರ್ಡ್ ಇರೋದು ಸಖತ್ತು ಕ್ವಿಕ್ಕಾಗಿ ಚಾರ್ಜ್ ಆಗುತ್ತೆ ಆ್ಯಕ್ಚುಲಿ. ಸೊ ಹೆಲ್ಪ್ ಆಗುತ್ತೆ ಅಂತ ಅನ್ಬೋದು ಈ ಥರ. ಆ್ಯಕ್ಚುಲಿ ಇದು ಯಾವುದೋ ಹಳೇ ಪಿಕ್ಸೆಲ್ 2ನ ಏನೋ ತಂಗಿದು ನಂಗೆ ನೆನಪಿರಂಗೆ. ರಾಕ್ಸ್
2 ಜಟಾಯುಗಳು ಹೋಗ್ತಾ ಇದೆ ನೋಡಿ, ಅಂದರೆ ಆಕಾರದ ಮೇಲೆ ಹೇಳ್ತಾ ಇದ್ದೀನಿ. ಒಂದು ಜಟಾಯು ಆರಾಮಾಗಿ ಮುಂದೋಯ್ತು, ತಲೆ ಕೆಡಿಸ್ಕೊಳ್ದೆ. ಏನಕ್ಕೆ ಲೆಫ್ಟಿಗೆ ಹಿಡ್ದ ಅವನು ಗೊತ್ತಿಲ್ಲ. ಸ್ವಲ್ಪ ಜಾಗ ಐತಲ್ಲ ಹೊಡೆಯೋಣ ಅಂತ ಹೋದೆ, ಬಫರ್ ಇತ್ತು ಅದಕ್ಕೆ ಹೋದೆ. ಇಲ್ಲ ಅಂದ್ರೆ ಅಂತ ಕಡೆ ಡಿವೈಡರ್ ಇದ್ರೆ ಹೋಗಕ್ಕೆ ಹೋಗ್ಬಾರ್ದು, ಲಾಕ್ ಆಗ್ಬಿಡ್ತೀರಾ. ರೈಟ್ ಲೆಗ್ಗೆ ಹಂಗೆ ಬಿಸಿಲು ಹೊಡೆದಿರೋದು ಕರೆಕ್ಟಾಗಿ ಕಾಲಕ್ಕೆ ಬೀಳ್ತಿದೆ. ಅಲ್ಲಿ ಫುಲ್ಲು ಮಳೆ ಮೋಡ, ಈ ಕಡೆ ಫುಲ್ ಬಿಸಿಲು. ಒಂಥರ ಮೊನ್ನೆಯಿಂದ ಎಲ್ಲ ವೆದರು ಮಿಕ್ಸ್ಚರಲ್ಲೇ ಹೊಡಿತಾ ಇದ್ದೀವಿ. ಬೆಳಗಿಂದ ಸಂಜೆ ತನಕ ಎಲ್ಲದೂ ನೋಡ್ದಂಗೆ ಆಗುತ್ತೆ. ಸುಮಾರು ಜನಕ್ಕೆ ಬೈಕರ್ದು ಎಂಡ್ಯೂರೆನ್ಸ್ ಲೆವೆಲ್ದು ಗೊತ್ತಿರೋದಿಲ್ಲ. ಆ್ಯಕ್ಚುಲಿ ಬೈಕರ್ಸ್ಗೆ ತುಂಬಾ ಎಂಡ್ಯೂರೆನ್ಸ್ ಲೆವೆಲ್ ಇರಬೇಕಂದ್ರೆ ತುಂಬ ರೈಡ್ ಮಾಡ್ತಾರೆ ಅನ್ವಾಗ. ಇಲ್ಲಾಂದರೆ ಆ್ಯಕ್ಚುಲಿ ಆಗಲ್ಲ. ಬಿಕಾಸ್ ನೋಡಿ, ಮಳೆ ಮೋಡ ಬಿಸಿಲು, ಲಾಂಗ್ ರೈಡ್ಸು, ಮೀನ್ ನಿಮ್ಮ ಬಾಡಿ ಎಲ್ಲದನ್ನು ತೊಗೊಂಡು ಬೀಟ್ ಮಾಡೋ ಥರ ಇರಬೇಕು. ಇಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ, ಹಂಗಾಗ್ಬಿಡುತ್ತೆ. ಕೇರಳದಲ್ಲಿ ಬೇಸಿಕಲಿ ಮ್ಯಾಪು ನಾನು ಅಬ್ಸರ್ವ್ ಮಾಡ್ದಂಗೆ ಯಾವ ಥರ ತೋರಿಸೋದಂದರೆ ಟೈಮು 1 ಕಿಲೋಮೀಟರ್ಗೆ 2 ಮಿನಿಟ್ಸ್ ಲೆಕ್ಕ ತೋರಿಸುತ್ತದು. ಸೊ ನೀವೆಲ್ಲ ಹಾಕಿದ್ರೂ ಅಷ್ಟೇ, ಆಲ್ಮೋಸ್ಟ್ 1 ಕಿಲೋಮೀಟರ್ಸ್ಗೆ 2 ಮಿನಿಟ್ಸ್ ಲೆಕ್ಕಕ್ಕೆ ತಗೊಳುತ್ತೆ. ಇಲ್ಲಿ ಹೆವಿ ಓಲಾ ಗಾಡಿಗಳಿದ್ದಾವೆ ಗುರು, ಇಲ್ಲಿ ನೋಡ್ದೆ ಅಲ್ಲ, ಹೆವಿ ಓಲಾ ಗಾಡಿಗಳಿದ್ದಾವೆ. पीछे साइड है, फ्रंट साइड में इधर में जाओ, बहुत सुंदर उधर फोटोस एरिया अच्छा शूटिंग एरिया उधर है। हाँ 100 मीटर उधर सीधा अंदर। ठीक है, मैं बाहर से देखना है सिर्फ उससे। बाहर बाहर का अच्छा दरवाजे का सामने चलता है, वही मत है। ठीक है, ठीक है, 4:30 के स्टार्ट करना है। ठीक है, ಥ್ಯಾಂಕ್ ಯು 4:30 ಮೇಲೆ ಒಳಗಡೆ ಬಿಡೋದು. 3 o'clock ಇವಾಗ ಹೆಚ್ಚು ಕಮ್ಮಿ. ಸೊ ಆ ಕಡೆಯಿಂದ ನೋಡೋಣ ಹೇಗಿರುತ್ತೆ ಅಂತ. ಆ ಕಡೆಯಿಂದನೇ ಚೆನ್ನಾಗಿ ಕಾಣೋದು. ಇದು ರೇರ್ ಎಂಟ್ರೆನ್ಸು, ಪಾಪ ಯಾರೋ ಬಂದು ಕ್ಲೀನಾಗಿ ಹೇಳಿದ್ರು. ಪದ್ಮನಾಭ ಟೆಂಪಲ್. ಸರ್, ದಿಸ್ ಈಸ್ ಮೇನ್ ಎಂಟ್ರೆನ್ಸ್. ಇದು ಕಾಣ್ತಿದೆ ನೋಡಿ, ಇದೇನೆ ಪದ್ಮನಾಭ ಟೆಂಪಲು. ಆ್ಯಕ್ಚುಲಿ ಒಳಗಡೆ 4:30ಗೆ ಓಪನ್ ಆಗುತ್ತೆ. ಪಂಚೆ ಉಟ್ಕೊಂಡು ಹೋಗ್ಬೇಕು ನೀವು, ಯಾವ ಬಟ್ಟೆ ಆ ಬಟ್ಟೆ ಹಾಕೊಂಡು ಹೋಗಂಗಿಲ್ಲ. ಇಲ್ಲಿ ತುಂಬ ಚೆನ್ನಾಗಿದೆ ವೈಬ್ಸು. ಬಟ್ ಅನ್ಫಾರ್ಚುನೇಟ್ಲಿ ಬೈಕಲ್ಲಿ ಬಂದಿರೋದ್ರಿಂದ ಪಂಚೆ ಎಲ್ಲ ಭಾಳ ಕಷ್ಟ ಇಲ್ಲಿ. ಆಮೇಲೆ ಲಗೇಜ್ ಎಲ್ಲ ಇದೆ ತುಂಬ. ಬಟ್ ಬ್ಯೂಟಿಫುಲ್ ಪ್ಲೇಸ್. ಇಲ್ಲಿ ಬಂದರೆ ನೀವು ವಿಸಿಟ್ ಮಾಡಿ. ಆವಾಗ ದ್ರವಿಡಿಯನ್ ಸ್ಟೈಲಲ್ಲಿ ಕಟ್ಟಿರೋಂಥ ಆರ್ಕಿಟೆಕ್ಚರ್ ಇದೆ ನಿಮಗೆ. ಒಳಗೆ ಸ್ಕಲ್ಪ್ಚರು ಇವೆಲ್ಲ ನೋಡಬೇಕಿದ್ರೆ ತುಂಬ ಚೆನ್ನಾಗಿದೆ ಅಂತಾರೆ. ಸೊ ಇಲ್ಲಿ ಬಂದರೆ ನೀವು ಇದನ್ನು ಮಿಸ್ ಮಾಡಬಾರ್ದು. ಅನ್ಫಾರ್ಚುನೇಟ್ಲಿ ನನಗೆ ಆಗಲ್ಲ. ಬಟ್ ಇದು ತುಂಬಾ ಫೇಮಸ್ ಟೆಂಪಲ್, ಪದ್ಮನಾಭ ಟೆಂಪಲು. ಒಂದ್ಸಲ ಹೇಳೋಣ ಅನಿಸ್ತು. ನೋಡಿ, ಇಲ್ಲೆಲ್ಲ ಲಾಟ್ರಿ ಲೀಗಲ್ಲ. ಫುಲ್ಲು ಲಾಟ್ರಿ ಟಿಕೆಟ್ ಎಷ್ಟೊಂದಿದೆ. ಹಂಗೇ ಪಾಪ ಹೆಲ್ಮೆಟ್ ಇಟ್ಕೊಂಡಿದ್ರು. ಅಲ್ಲೋಗಿ ಒಂದು ಫೋಟೋ ಹೊಡೆದೆ. ಸೊ ಲೆಟ್ಸ್ ಗೋ ಬಾಯ್ಸ್. ಸೊ ಇದು ಪದ್ಮನಾಭ ಟೆಂಪಲ್ಲು. ನಿಮಗೆ ವಿಷ್ಣು ಟೆಂಪಲ್, ಈ ಪ್ರಪಂಚದಲ್ಲಿರೋ ವಿಷ್ಣು ಟೆಂಪಲಲ್ಲಿ ಇದು ಒನ್ ಆಫ್ ದ ಓಲ್ಡೆಸ್ಟ್ ಟೆಂಪಲ್ಸ್ ಅಂತ ಅನ್ಬೋದು ಆ್ಯಕ್ಚುಲಿ. ಸೊ ನಿಮಗೆ ಅದೇ ಡೈಟಿ ವಿಷ್ಣುನ ನೋಡ್ಬೇಕಂತ ಹೇಳಿದ್ರೆ ನಿಮಗೆ 3 doors ಥ್ರೂ ಯು ಹ್ಯಾವ್ ಟು ಸಿ, ಬಿಕಾಸ್ ಅಷ್ಟು ದೊಡ್ಡದಿದೆ ಸ್ಟ್ಯಾಚು. ನಿಮಗೆ 18 feet ಲಾಂಗ್. ದೇವರೇ ಒಳ್ಳೇದು ಮಾಡಪ್ಪ. ವರ್ಲ್ಡ್ಸ್ ರಿಚೆಸ್ಟ್ ಟೆಂಪಲ್ ಅಂತಂದರೆ ಇಮ್ಯಾಜಿನ್ ಮಾಡಿ. ಅಪ್ಪ, ಈ ಹೈವೇಗೆ ಬಂದರೆ ಖುಷಿ ಆಗುತ್ತೆ, ಹಂಗಾಗಿದೆ ಪರಿಸ್ಥಿತಿ ಈಗ. ಎಲ್ಲ ಕಡೆ ಮಳೆ ಬಂದು ನಿಂತಿದೆ. ಎಷ್ಟು ಬರೀ ಊರ ಥ್ರೂನೇ ಹೋಗ್ತಾ ಇದ್ದೀನಿ, ಯಾವ ಹೈವೇನೂ ಇಲ್ಲ. ಇದು NH66 ಇದು ತೋರಿಸ್ತಾ ಇರೋ ಲೆಕ್ಕಕ್ಕೆ. ಆ್ಯಕ್ಚುಲಿ ಹಿಂಗಿದೆ, ಆದರೆ NH66 ನಿಮಗೆ ಹೈವೇ ಥರ ಅನ್ಸೋದಿಲ್ಲ. ಆನ್ ಆ್ಯಂಡ್ ಆಫ್ ಮಳೆ ಬಿಸಿಲು. ಇಲ್ಲಿ ಕುಮಾರ ಕೋಯಿಲ್ ಜಂಕ್ಷನ್ ಅಂತ ಯಾವುದೋ ಇದು ಒಂದು ಬೇಕ್ರಿ ಇತ್ತು ಚೆನ್ನಾಗಿ, ಅಯ್ಯಂಗಾರ್ ಬೇಕ್ರಿ. ಸೊ ಒಂದು ವೆಜ್ ಪಾಪು, ಒಂದು ಟೀ ಕುಡಿದ್ವಿ, ಸ್ವಲ್ಪ ಎನರ್ಜಿ ಪ್ಯಾಕ್ ಆದ್ವಿ. ಸೊ ಮಳೆ ಮಾತ್ರ ಆನ್ ಆಫ್ ಬರ್ತಾನೆ ಇದೆ.
ನೋಡೋಣ ಮುಗಿಂಗ್ ಇನ್ನೊಂದು 50 ಕಿಲೋಮೀಟರ್ಸ್ ಇದೆ ಕನ್ಯಾಕುಮಾರಿ. ಓಕೆ, ಮುಗೀತು ಒಂದು ಶಾರ್ಟ್ ಬ್ರೇಕು, ಹೊರಡೋಣ. ಪಬ್ಸು, ಒಂದು ಕಡಕ್ ಚಾಯ್. ವಿ ಆರ್ ರೆಡಿ ಟು ಮೂವ್. ಹೇ ಅಬ್ಬಾ, ವಿ ಆರ್ ಇನ್ ತಮಿಳ್ನಾಡು, ನಗರ್ಕಾಯಿಲ್. ಆ ಊರಲ್ಲಿ ಇದ್ದೀವಿ. ಇಲ್ಲಿ ಬರ್ದಿದೆ ನೋಡಿ, ನಗರ್ಕಾಯಿಲ್ ಸಿಟಿ ಮುನ್ಸಿಪಲ್ ಅಂತ. ಗೊತ್ತಿಲ್ಲ ಪ್ರೊನೌನ್ಸ್ ಕರೆಕ್ಟಾಗಿ ಮಾಡ್ತಿದ್ದೀನ ಅಂತ ಹೆಸರು. ನಾನು 4th ಟೈಮ್ ಇದು ಕನ್ಯಾಕುಮಾರಿ ಹೋಗ್ತಾ ಇರೋದು. ಮುಂಚೆಲ್ಲ ಬಂದಾಗ ಆ ಕಡೆಯಿಂದ ಬಂದಿದ್ದೀನಿ, ಈ ಸರಿ ಈ ಕಡೆಯಿಂದ ಹೋಗಿ ಜಾಯಿನ್ ಆಗ್ತಾಯಿದ್ದೀನಿ. ಅವಾಗ ಬಂದಾಗೆಲ್ಲ ನಗರ್ಕಾಯಿಲು ಒಂದು 30 ಕಿಲೋಮೀಟರ್ಸ್ ಅಂತ ಏನೋ ತೋರಿಸೋದು ಬೋರ್ಡಲ್ಲಿ ಕನ್ಯಾಕುಮಾರಿಯಿಂದ. ಸೊ ಫೈನಲಿ ಈ ಕಡೆಯಿಂದ ಹೋಗಿ ಅಲ್ಲಿಗೆ ಕನೆಕ್ಟ್ ಆಗೋ ಟೈಮ್ ಬಂದಿದೆ. ಅಯ್ಯಪ್ಪ, ಇದೇನು ಇದಕ್ಕೆಲ್ಲ ಬೈಪಾಸೇ ಇಲ್ವಾ? ಪ್ರಾಪರ್ ಸಿಟಿ ಥ್ರೂನೇ ಹೋಗ್ತಾ ಇದ್ದೀವಿ. ನೋಡಿ, ಇದು ಬ್ಲಾಕ್ ಆದ ಈಗ. ಫೈನಲಿ ಕನ್ಯಾಕುಮಾರಿ. ಆವಾಗ ನಾವು ಬಂದಾಗ ಇಲ್ಲೆಲ್ಲೋ ಒಂದು ಕಡೆ ದ ರೋಡ್ ಎಂಡ್ಸ್ ಹಿಯರ್ ಅಂತ ಒಂದು ಬೋರ್ಡ್ ಇರೋದು. ವೆಲ್ಕಮ್ ಟು ಕನ್ಯಾಕುಮಾರಿ, ವಿ ಡಿಡ್ ಇಟ್ ಅಗೈನ್. ಸೊ ಲಾಸ್ಟು 3 ಟೈಮ್ಸ್ ಬಂದಿದ್ರಲ್ಲಿ 2 ಟೈಮ್ಸು ಒಂದೇ ಲಾಡ್ಜಲ್ಲಿ ಹೊಡೆದಿದ್ದು. ಸೊ ಈ ಸರಿ ನೋಡೋಣ ಅಲ್ಲೇ ಎಷ್ಟು ಹೇಳ್ತಾರೆ ಇರೋದಾ ಏನು ಅಂತಂದ್ಬಿಟ್ಟು. ವೆದರು ಪೀಸ್ ಆಗಿದೆ, ಗಾಡಿ ಇದೆ, ದಟ್ಸ್ ಫೈನ್. ಬಟ್ ಬೇರೆ ಎಲ್ಲ ಪೀಸ್ ಆಗಿದೆ. ಇಲ್ಲೇ ನಾವು ಇದ್ದಿದ್ದು ಲಾಡ್ಜ್ ಯಾವುದು ಲೆಫ್ಟಲ್ಲಿ, ಇದು ಹೋಟೆಲ್ ಸಂಗಮ್. ಕೇಳೋದು. ಸೊ ಸಂಗಮ್ ಹೋಟೆಲಲ್ಲೇ ಇದ್ದಿದ್ದು ನಾನು ಅವಾಗ ಬಂದಾಗ. ಸೊ ಒಂದ್ಸಲ ಕೇಳೋದ ಎಷ್ಟು ಹೇಳ್ತಾರೆ, ಏನು ಮಾಡ್ತಾರೆ ಅಂತ. ಇವರು ಸಿಂಗಲ್ ರೂಮು ಎಷ್ಟು? ಸಿಂಗಲ್ ರೂಮ್ ಎಷ್ಟು? 1 ಪರ್ಸನ್? हाँ, I know. Either 4th time here, same hotel. From Bangalore. 2017 here one time. 2019, 2021 here 1 week, same hotel. ಕ್ವಿಕ್ ಚೆಕ್-ಇನ್ ಮಾಡಿ. ಆ್ಯಕ್ಚುಲಿ ಟೈಮ್ ಇಲ್ಲ ಸನ್ಸೆಟ್ಟಿಗೆ. ಸೊ ಇಲ್ಲೇ ಸ್ಟೇ ಮಾಡಿದೆ. 2100 ರೂಪಾಯಿ ಆಯಿತು. ಅವಾಗೂ ಅರೌಂಡ್ ಅಷ್ಟೇ ಕೊಟ್ಟಿದ್ದಿದ್ದು, ಹೆಚ್ಚು ಕಮ್ಮಿ ಅಷ್ಟು ನೆನಪಿಲ್ಲ. ಸೊ ಮೋಡ ಇದೆ, ಚೂರಾರ ಗ್ಲಿಮ್ಸ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಎಲ್ಲ ಟೈಮ್ ಮಾಡ್ಕೊಂಬಂದಿರೋದಕ್ಕೆ. ನೋಡೋಣ. ಆ್ಯಕ್ಚುಲಿ ಇಲ್ಲೊಂದು ಸ್ಪಾಟ್ ಇದೆ, ಪೊಲೀಸವ್ರು ಕ್ಯಾಚ್ ಹಾಕೊಡೋ ಸ್ಪಾಟ್. ಅದು ಯಾವಾಗೂ ಇರ್ತಾರಲ್ಲಿ. ಈ ಸರಿ ನೋಡೋಣ, ಬಕ್ಕ ಪಕ್ಷಿಗಳ ಥರ ಕಾಯ್ತಾ ಇರ್ತಾರೆ. ಇದೇ ಸ್ಪಾಟು. ಇಲ್ಲಿ ಅವರು ಕ್ಯಾಚ್ ಹಾಕೊಳ್ಳೋ ಪ್ರೋಗ್ರಾಮು. ಈ ವೀವಲ್ಲಿ ಸಿ ನೋಡೋದೇ ಬೇರೆ ಥರ ಇದೆ ಫೀಲ್ ಗುರು. ಫುಲ್ಲು ಸಕ್ಕತ್ತಾಗಿ ಕಾಣುತ್ತೆ. ಸೊ 2014ರಲ್ಲೋ 15ರಲ್ಲಿ ಅನಿಸುತ್ತೆ ಫಸ್ಟ್ ಬಂದಿದ್ದು 220 R15ಅಲ್ಲಿ ನಾನು ನನ್ನ ಫ್ರೆಂಡ್ ಯಶಸ್ ಬಂದಿದ್ವಿ. ಆಮೇಲೆ 2018, 19 ಅವಾಗ ವಲ್ಪರೈ ಬಂದಿದ್ವಿ ಅಂದಲ್ಲ, ಅದೇ ಟೈಮು ಕನ್ಯಾಕುಮಾರಿಗೂ ಬಂದಿದ್ವಿ ನಾವಿಲ್ಲಿಗೆ. ನಾನು ಸಂತೋಷು RC390ಲಿ ಫಸ್ಟು 220, ಆಮೇಲೆ RC390. ಅದಾದಮೇಲೆ ಮದುವೆ ಆದಮೇಲೆ ನಾವು 2021ರಲ್ಲಿ ವ್ಲಾಗ್ ಎಲ್ಲ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಾನು ವೈಫು ರೋಡ್ ಟ್ರಿಪ್ ಮಾಡಿದ್ವಿ, ಟ್ರೈಯಮ್ ಸ್ಟ್ರೀಟ್ ಟ್ರಿಪ್ಪಲ್ಲಿ RSಲ್ಲಿ. ಅವಾಗೂ ಇಲ್ಲಿಗೆ ಬಂದಿದ್ವಿ, ಇದು ಬಂದಿದ್ದು ಧನುಷ್ಕೋಡಿ ಎಲ್ಲ ಹೋಗಿದ್ವಿ. ಸೊ ಬೇಸಿಕಲಿ ಎಲ್ಲ ಗಾಡಿಲೂ ಒಂದೊಂದ್ಸರಿ ಬಂದುಬಿಟ್ಟಿದ್ದೀನಿ. ಫೈನಲಿ ಎಚ್ ಕನ್ಯಾಕುಮಾರಿ. ಸೂಪರ್ ಗ್ರೋ. ನಾನು ಮತ್ತು GS ಬಂದಿದ್ದೀವಿ. ಸೊ ಸಕ್ಕತ್ತಾಗಿದೆ ನೋಡಿ, ಹಿಂದೆ ಬೀಚ್. ಆವಾಗ ಸ್ಟ್ರೀಟ್ ಟ್ರಿಪ್ನಲ್ಲಿ ಇಲ್ಲೇ ನಿಲ್ಲಿಸಿ ಫೋಟೋ ತೊಗೊಂಡಿದ್ವಿ. ಎಕ್ಸಾಕ್ಟ್ ಸ್ಪಾಟು ಸಕ್ಕತ್ತಾಗಿ ಕಾಣ್ತಾ ಇದೆ. ವಾಟ್ ಎ ವೇ ಟು ಎಂಡ್ ದ ರೈಡ್ ಅಂತಂದರೆ, ಟ್ರಿಪ್ಪು ಇಲ್ಲಿಂದ ರಿಟರ್ನ್ ಜರ್ನಿ ಅಲ್ಲ. ಸೊ ಆ್ಯಕ್ಚುಲಿ ಸಖತ್ ಬ್ಯೂಟಿಫುಲ್ ಸ್ಪಾಟ್. GS ಡೆಫಿನೆಟ್ಲಿ ಡಿಸರ್ವ್ಸ್ ದಿಸ್ ಅನ್ನೋ ಥರ ಇದೆ. ಸಖತ್ತಾಗಿದೆ ಗುರು.
ಓಕೆ ಬಾಯ್, ಸಕ್ಕತ್ತಾಗಿತ್ತು. ಸ್ವಲ್ಪ ಆದ್ರೆ ಬಂದಿದ್ದಕ್ಕೆ ಚೆನ್ನಾಗಿ ಅನ್ನಿಸ್ತು ಸನ್ಸೆಟ್ ಎಲ್ಲ. ಸೊ ಅಲ್ಲೇ ಗಾಡಿ ಅಲ್ಲಿ ಅಡ್ಡ ನಿಂತಿದ್ದಾರೆ ಕರೆಕ್ಟಾಗಿ, ಗಾಡಿ ಹಾಕಿ ಆರಾಮಾಗಿ ಅಲ್ಲೇ ಕೂತ್ಕೊಳ್ಳೋದು ಒಂದು ಸ್ವಲ್ಪ ಹೊತ್ತು. ಆ್ಯಕ್ಚುಲಿ ಇಲ್ಲಿ ಪಕೋಡ ಮಾಡ್ತಾಯಿದ್ದಾರೆ, ಬಿಸಿ ಬಿಸಿ ಪಕೋಡ. ಸೊ ಆರ್ಡರ್ ಮಾಡಿದ್ದೀನಿ, ತಿಂದು ಟೈಮ್ ಪಾಸ್ ಮಾಡೋಣ ಅಂತ. ಇಲ್ಲೊಂದು ಸ್ವಲ್ಪ ಚಿಲ್ಔಟ್ ಮಾಡಿ ಆಮೇಲೆ ರೂಮ್ ಕಡೆ ಹೋಗೋಣ. ಸಖತ್ತಾಗಿ ಅನಿಸ್ತಾ ಇದೆ ಫೀಲು, ಏನೋ ಒಂಥರ ಫೀಲಿಂಗ್ ಸೋ ಹ್ಯಾಪಿ. ಇಲ್ಲೇನೋ ಪೂರಿ ಹಾಕ್ಸ್ತಾ ಇದ್ದೀನಿ, ಹೆವಿ ಗಾಳಿ ಇದೆ, ಸಕ್ಕತ್ತಾಗಿದೆ ಕಾಂಬಿನೇಷನ್ ನೋಡಿ, ಇಲ್ಲಿ ಎಲ್ಲ ಇದೆ. ಅಣ್ಣ ಏನ ಪೇರೇನ ಎನ್ನ ಇದು? ಬೇಲ್ಪುರಿಯಾ? ಓ ಸೇಮ್ ಸೇಮ್ ಸೂಪರ್. ಬೇಲ್ಪುರಿ ಏನೋ ಬೇರೆ ಹೆಸರಿಟ್ಟಿರ್ತಾರೆ ಅನ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಹಾಕ್ತಾ ಇದ್ದಾರೆ ನೋಡಿ. ವಯಸ್ಸಿದೆ ನಮ್ಮ ರೂಮು. ಹೆಲ್ಮೆಟ್ ಹಾಕೋರಿಗೆ ಗೊತ್ತು ಕೂದಲು ಪರಿಸ್ಥಿತಿ. ಸೊ ಲಾಸ್ಟ್ 2 ಟೈಮ್ಸ್ ನಾನು ಇಲ್ಲೇ ಉಳಿದಿದ್ದು, ಇದು 3ನೇ ಸರಿ. ಎಲ್ಲ ಹಾರ್ಡ್ ಹಾಕ್ಬಿಟ್ಟಿದ್ದೀನಿ. ಬೈಕರ್ಸಿಗೆ ಗೊತ್ತು ಇದೆಲ್ಲ ಹಿಂಗೆ ಏನು ಕತೆ ಅಂತ ಅಂದ್ಬಿಟ್ಟು. 7:30 ಆಗಿದೆ ಇವಾಗ ಟೈಮು. ಸೊ ಚೆನ್ನಾಗಿತ್ತು ಇವತ್ತಿನ ದಿನನೂ. ಫೈನಲಿ ಕನ್ಯಾಕುಮಾರಿಗೆ ಬಂದಿದ್ದೀವಿ. ಸೊ ಇವಾಗ ಏನಿಲ್ಲ, ಒಂದು ಸ್ವಲ್ಪ ಹೊತ್ಬಿಟ್ಟು ಆಚೆ ಹೋಗಿ ಏನಾದ್ರು ತಿನ್ಕೊಂಬಂದು ಸುಸ್ತಾಗಿದೆ, ರೆಸ್ಟ್ ಮಾಡಿ ಬೆಳಗ್ಗೆ ಬೇಗ ಎದ್ದು ಬ್ಯಾಂಗ್ಳೂರಿಗೆ ಓಡೋದು ಪ್ಲ್ಯಾನ್ ಇರೋದು. ಸೊ ಡೈರೆಕ್ಟ್ ಹೊಡೆಯೋಣ ಅಂತಿದ್ದೀನಿ, ಕನ್ಯಾಕುಮಾರಿ ಟು ಬ್ಯಾಂಗ್ಳೂರು ನೋಡೋಣ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಚಾನಲ್ಗೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಅನ್ನಿಸ್ತು ಈ ಬ್ಲಾಗ್ಸು ಸೀರೀಸ್ ಎಲ್ಲ ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ಆಲ್ ದ ಸಪೋರ್ಟ್. ಲವ್ ಯು ಆಲ್. ಟೇಕ್ ಕೇರ್. ಸಿ ಯು ಗೈಸ್. ಬಾಯ್.